ಬ್ಯಾಕ್ ಟು ದ ಚಾನಲ್. ಎಸ್, ಲಾಸ್ಟ್ ವಿಡಿಯೋದಲ್ಲಿ ಭವ್ಯ ಗೌಡ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡಿದೆ. ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋದಲ್ಲಿ ತ್ರಿವಿಕ್ರಮ್ ಅವರ ಅಮ್ಮ ಬಂದಿದ್ದಾಗಿರ್ಬೋದು, ಆ ಎಮೋಷನಲ್ ಮೂಮೆಂಟ್ ಆಗಿರ್ಬೋದು, ಸೊ ಅವ್ರ ಅಮ್ಮ ಏನು ಹೇಳಿದ್ರು ಎಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ತ್ರಿವಿಕ್ರಮ್ ಅವ್ರ ಅಮ್ಮನ ಪ್ರೋಮೋದಲ್ಲಿ ತೋರಿಸಿದಾಗ ನಾನೇನು ಅನ್ಕೊಂಡಿದ್ದು ಅಂದರೆ ಸಿಕ್ಕಾಪಟ್ಟೆ ಇನ್ನೋಸೆನ್ಸ್ ಇದ್ದಾರೆ ಗುರು ಅಂತ ಅನ್ನಿಸ್ತು. ಬಟ್ ಆಮೇಲೆ ಗೊತ್ತಾಯಿತು ಎಪಿಸೋಡ್ ನೋಡಿದ್ಮೇಲೆ ಆ ಇನ್ನೋಸೆನ್ಸ್ ಜೊತೆಗೆ ತರಲೆ ಕೂಡ ಇದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಅವ್ರ ಅಮ್ಮನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನೆ ಅಂದರೆ ಸಿಂಪ್ಲಿಸಿಟಿ. ಎಷ್ಟು ಸಿಂಪಲ್ ಆಗಿ ಬಂದಿದ್ರು ಅಂದರೆ ಆ ಗ್ರ್ಯಾಂಡ್ ಓಪನಿಂಗ್ ಇತ್ತಲ್ಲ ಅವತ್ತು ಕೂಡ ಅಷ್ಟೇ ಸರಳವಾಗಿ ಬಂದಿದ್ರು. ಅಂಡ್ ನೋಡೋಕ್ಕೆ ಅಷ್ಟೇ ಸರಳವಾಗಿದ್ರು. ಸಖತ್ತು ಫನ್ ಮಾಡ್ತಾರೆ, ಸಖತ್ತು ತರಲೆ ಮಾಡ್ತಾರೆ ಅಂತ ಅನ್ನಿಸ್ತು. ಆ್ಯಂಡ್ ಮೆಚೂರ್ಡ್ ಆಗು ಕೂಡ ಮಾತಾಡ್ತಾರೆ ಅಂತ ಅನ್ನಿಸ್ತು. ಸೊ ಫಸ್ಟ್ ಆಫ್ ಆಲ್ ನಿಮಗೆ ತ್ರಿವಿಕ್ರಮ್ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಬಂದಿದ್ದು ಆ ಕ್ಷಣ ಹೆಂಗಿತ್ತು ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಮೊದಲನೇದಾಗಿ ತ್ರಿವಿಕ್ರಮ್ ಅವ್ರ ತಾಯಿ ಎಂಟ್ರಿ ಆಗಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಫೋಟೋನ ಕಳಿಸ್ತಾರೆ. ಆ ಫೋಟೋ ಯಾವುದು ಅಂದ್ರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಗೆ ಬಂದಂತ ದಿನ ತೆಗ್ದಿರುವಂತ ಫೋಟೋನ ಕಳಿಸ್ತಾರೆ. ಸೊ ಎಲ್ಲಾರ ಹತ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ, ಹಿಂಗಿದ್ರ ಅನ್ನೋ ತರ. ಏನೋ ಭವ್ಯ ಅವ್ರ ಅಕ್ಕನೂ ಕೇಳ್ತಿರ್ತಾರೆ, ನೋಡಿ ತ್ರಿವಿಕ್ರಮ್ ಹೆಂಗಿದ್ರಿ ಹೆಂಗಾದ್ರಿ ಅಂತ. ಸೊ ಅಂದರೆ ಎಲ್ಲರೂ ಈಗ ಸಣ್ಣ ಆಗಿದ್ದಾರೆ ಗೈಸ್. ಭವ್ಯ ಆಗಿರ್ಬೋದು, ಅವ್ರ ಮನೆಯವರು ಪದೇ ಪದೇ ಅದೇ ಹೇಳ್ತಿದ್ರು, ಸಣ್ಣ ಆಗ್ಬಿಟ್ಟಿದೆ ಅಂತ. ಇನ್ನೇನು ಬಿಗ್ ಬಾಸ್ ಮನೇಲಿ ಸಕ್ಕತ್ತಾಗಿ ಊಟ ಕೊಡ್ತಾರೆ. ಬಟ್ ಯಾರು ಮನೇಲಿ ಇದ್ದಂಗೆ ಇರೋಕ್ಕಾಗಲ್ಲ. ಸೊ ಇಲ್ಲಿ ಅದೇ ಫೋಟೋ ಕಳಿಸ್ತಾರೆ. ಅದಾದ್ಮೇಲೆ ಅವ್ರ ಅಮ್ಮ ಬಂದಿದ್ದು ಎಂಟ್ರಿ ಆಗುತ್ತೆ. ಬಟ್ ಇಲ್ಲಿ ತ್ರಿವಿಕ್ರಮ್ ಅವ್ರನ್ನ ಆಕ್ಟಿವಿಟಿ ರೂಮ್ಗೆ ಕಳಿಸಿರ್ತಾರೆ. ಸೀರಿಯಸ್ಲಿ ಅದು ಆ ಸಾಂಗ್ ಬೇರೆ ಹಾಕ್ಬಿಟ್ಟು ಅವರ ತಾಯಿ ಬಗ್ಗೆ ಸಾಂಗ್ ಹಾಕ್ಬಿಟ್ಟು ಆ ಪಜಲ್ ಮಾಡಿ ಅಂದರೆ ಯಾರಿಗೂ ಆಗುತ್ತೆ. ಅಷ್ಟು ಎಮೋಷನ್ಸ್ ಇದ್ದಾಗ ಯಾವ ಮೈಂಡು ವರ್ಕ್ ಆಗಲ್ಲ, ಏನು ವರ್ಕ್ ಆಗಲ್ಲ. ಆ್ಯಂಡ್ ಅಲ್ಲಿ ಪಜಲ್ಸ್ನ ಇತ್ತಲ್ಲ 10 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಿತ್ತು. ಆ್ಯಂಡ್ ಇನ್ನೊಂದೇನಂದರೆ ದೊಡ್ಡ ಏನೋ ಬೋರ್ಡ್ಗಳಿಗೆ ಇದ್ದಿದ್ರೆ ಪಜಲ್ಸ್ಗೆ ಓಕೆ ಹೆಂಗೋ ಮಾಡ್ಬೋದು ಅಂತ ಇರ್ಬೋದೇನೋ. ಬಟ್ ತುಂಬ ಚಿಕ್ಕ ಪೀಸ್ಗಳನ್ನ ಇಟ್ಟಿರು ಅಂತ ಹೇಳ್ಬೋದು. ಸೊ ಅಲ್ಲಿ 10 ಮಿನಿಟ್ಸ್ ಆಗುತ್ತೆ. ಇಲ್ಲಿ ತ್ರಿವಿಕ್ರಮ್ಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಹೊರಗಡೆ ಬಂದ್ಬಿಟ್ಟು ಏನು ಇವ್ರು ಬರ್ತಿದ್ದಂಗೆ ಅವ್ರ ಅಮ್ಮ ಏನು ಭವ್ಯ ಹೋಗ್ಬಿಟ್ಟು ಆ ಪುಟ್ ಹೆಜ್ಜೆ ಹಾಕೊಂಡು ಹೋಗಿ ಕಾಲಿಗೆ ಸಣ್ಣ ಮಾಡಿಕೊಂಡು ಏನು ಚೈತ್ರಕ್ಕನೂ ಸಣ್ಣ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಒಂದು ವೀಟಿನ ಪ್ಲೇ ಮಾಡ್ತಿರ್ತಾರೆ ತ್ರಿವಿಕ್ರಮ್ ಅವ್ರಿಗೆ. ಈ ಕಡೆ ಆ ವಾಯ್ಸ್ ಕೇಳಿಸ್ಕೋಬೇಕಾ, ಈ ಕಡೆ ಸಾಂಗು, ಆಮೇಲೆ ಆ ಕಡೆ ಏನು ಪಜಲ್ಸು. ಏನು ಗುರು, ಮೈಂಡ್ ವರ್ಕ್ ಆಗಲ್ಲ. ಎಂಥ ಮನುಷ್ಯ ಆದರೂ ಅವ್ರು ಎಷ್ಟೇ ಗೇಮ್ ಚೆನ್ನಾಗಿ ಆಡ್ತಾರೆ ತ್ರಿವಿಕ್ರಮ್ ಅವ್ರು, ನಿಮಗೆಲ್ಲ ಗೊತ್ತು. ಬಟ್ ಆ ಟೈಮಲ್ಲಿ ವರ್ಕ್ ಆಗಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರ ಅಮ್ಮ ಮಸ್ತು ಅಂತಲೇ ಹೇಳ್ಬೋದು. ನಮ್ಮ ಸಖತ್ತು ಏನಪ್ಪ ಫುಲ್ ಇನ್ನೋಸೆನ್ಸ್ ಇರ್ತಾರೆ, ಫುಲ್ಲು ಸೈಲೆಂಟಾಗಿರ್ತಾರೆ, ಬಂದು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಗುರು, ಮಗ ಅಂದರೆ ಮಗುಗಿಂತ ಹೆಚ್ಚು ತರಲೆ ಆಂಟಿ. ಹೋಗ್ಬಿಟ್ಟು ಏನೋ ಮೋಕ್ಷಿತಾಗೆ ಅಕ್ಷಿ ಅಂದ್ಬಿಟ್ಟು ಮೋಕ್ಷಿ ಅದು ಪ್ರಾಸ ಮಾಡಬೇಕಲ್ಲ, ಸೊ ಅದಕ್ಕೆ ಹಂಗಂತಾರೆ. ಆಮೇಲೆ ಯಾರು ಭವ್ಯಾಗೆ ಹೋಗ್ಬಿಟ್ಟು ಮಿಯೋ ಬೆಕ್ಕು ಹಾಲು ನೆಕ್ಕು ಅಂದ್ಕೊಂಡು ಏನೋ ಸಮಥಿಂಗ್ ಏನೋ ಹೇಳ್ತಾರೆ. ಅದಾದಮೇಲೆ ಧನರಾಜ್ ಅವ್ರಿಗೆ ಅವರ ಮಗಳನ್ನ ನೆನಪಿಸ್ತಾರೆ. ನೆಕ್ಸ್ಟ್ ನಮ್ಮ ಮಂಜಣ್ಣಗೆ ಒಂದಷ್ಟು ರೇಗಿಸ್ತಾರೆ. ಹನುಮಂತಣ್ಣಂಗೆ ಏನೋ ದೋಸ್ತ ಹಿಂಗೆ ದೋಸ್ತ ಅಂದ್ಕೊಂಡು ಆಂಟಿನೇ ಕಂಟೆಸ್ಟೆಂಟಾಗಿ ಬರಬೇಕಿತ್ತು ಅನ್ನಿಸ್ತೈತೆ. ತ್ರಿವಿಕ್ರಮ್ ಬದಲು ಆಂಟಿ ಬಂದಿದ್ರೆ ಸಖತ್ತಾಗಿರೋದು ಗುರು. ಎಷ್ಟೋ ಸೀಸನ್ಗಳಲ್ಲಿ ಹಿಂಗೆ ಅನ್ಸ್ಬಿಟ್ಟದೆ. ಇವರು ಕವಿತಾ ಅವ್ರು ಇರಲ್ಲ, ಅವ್ರ ಅಮ್ಮ ಬಂದಾಗ ಕವಿತಾ ಗೌಡ ಬರೋದ್ ಬದಲು ಅವ್ರ ಅಮ್ಮ ಬಂದಿರೋ ಸಖತ್ತಾಗಿರೋದು ಅನ್ನಿಸ್ತಿತ್ತು. ಸೊ ಹಂಗೇನೆ ಆಂಟಿ ಒಂದು ಕಡೆಯಿಂದ ಎಲ್ಲರಿಗೂ ಅವ್ರು ಯಾವ್ಯಾವ ಥರ ಆಡ್ತಿದ್ರು. ಆಮೇಲೆ ಮಂಜಣ್ಣ ಅಂದ್ಕೊಂಡು ಸಖತ್ತಾಗಿ ರೇಗಿಸ್ತಾರೆ. ರಜತ್ತು ನಂದೇ ನಡೆಯೋದು ಏನಿವಾಗ ಅಂತ. ಆಮೇಲೆ ಚೈತ್ರಕ್ಕೆ ನಾನು ಮಾತಾಡೋದೇ ಹಿಂಗೆ ಅಂತ ಅಲ್ಲಿ ರೇಗಿಸ್ತಾರೆ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದೇನೆಂದರೆ ತ್ರಿವಿಕ್ರಮ್ ಅವ್ರ ತಾಯಿ ಯಾರಿಗೂ ದೃಷ್ಟಿ ತೆಗಿರಿಲ್ಲ. ಬರೀ ಅವರ ತ್ರಿವಿಕ್ರಮ್ ಅವ್ರಿಗೆ ತೆಗೆದ್ರು, ಮತ್ತು ಮೋಕ್ಷಿತ ಅವ್ರಿಗೆ ಬಂದ ತಕ್ಷಣ ಹಿಂಗೆ ದೃಷ್ಟಿ ತೆಗೆದ್ರು. ಗೊತ್ತಿಲ್ಲ, ಆಂಟಿ ಮೇ ಬಿ ನಿಮ್ಮ ಮಗನ ದೃಷ್ಟಿನೇ ಬಿದೋಗಿದೆ ಅಂತ ಅನಿಸುತ್ತೆ ಮೋಕ್ಷಿತ ಮೇಲೆ ಅದಕ್ಕೆ ತೆಗೆದ್ರು. ಸೊ ಅದಾದಮೇಲೆ ಭವ್ಯ ಜೊತೆ ಕುತ್ಕೊಂಡು ಮಾತಾಡಿ ತುಂಬ ಇಷ್ಟ ಆಯಿತು. ಏನು ನನ್ನ ಮಗನಿಗೆ ತಾಯಿಯಾಗಿ ಫ್ರೆಂಡಾಗಿ ಒಳ್ಳೆ ರಾಧಾಕೃಷ್ಣ ಥರ ಕಾಣ್ತೀರಾ ಅಂತ ಹೇಳ್ಬಿಟ್ಟು, ಆಮೇಲೆ ಏನು ಲವರ್ಸ್ ಅಲ್ಲ ಆ ಥರ ಅಲ್ಲ, ಆದರೆ ಪ್ರೀತಿ ಇದೆ ಅನ್ನೋ ಥರ ಹೇಳಿದ್ರು. ಸೊ ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಒಳ್ಳೆ ಮಾತುಗಳನ್ನ ಹೇಳಿದ್ರು ಭವ್ಯಗೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಇನ್ನೆಲ್ಲರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲಿ ತ್ರಿವಿಕ್ರಮ್ ಬಂದ್ಬಿಟ್ಟು
ಒಂದಷ್ಟು ಕಿವಿ ಮಾತನ್ನ ಹೇಳ್ತಾರೆ. ಇಲ್ಲಿ ಯಾರನ್ನು ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇಲ್ಲಿ ಏನಂತಾರೆ, ನಿನ್ನ ಆಟನ ನೀನು ಆಡು, ಅಂದರೆ ಯಾರಿಗೂ ಬಿಟ್ಕೊಡ್ಬೇಡ, ಇದು ಕ್ರಿಕೆಟ್ ಅಲ್ಲ, ಒಬ್ರು ಗೆದ್ದ ತಕ್ಷಣ ಇಡೀ ಮ್ಯಾಚೇ ಗೆದ್ದು ಅಂತ ಹೇಳಕ್ಕೆ. ಸೊ ಬಿಟ್ಕೊಡ್ಬೇಡ. ಅದು ಇದು ಸೂಕ್ಷ್ಮವಾಗಿ ಹೇಳೋರೆ, ನಿಮಗೂ ಎಲ್ಲ ಅರ್ಥ ಆಗಿರುತ್ತೆ ಏನು ಅಂತ. ಅದು ಮತ್ತೆ ಹೇಳಿ ನಾನು ಇದು ಮಾಡೋದು ಬೇಡ. ಬಟ್ ಏನು ಗೊತ್ತಾ, ಎಷ್ಟೋ ಜನ ಅದನ್ನ ನೆಗೆಟಿವ್ ಆಗಿ ತಗೊಳ್ತಿದ್ದೀರಾ. ಏನಕ್ಕೆ ನೆಗೆಟಿವ್ ಆಗಿ ತಗೊಳ್ತಿದ್ದೀರಾ? ಭವ್ಯರ ಅಕ್ಕನೂ ಕೂಡ ಇನ್ಪುಟ್ ಕೊಟ್ಟರು, ನಾನು ಅದನ್ನ ಕರೆಕ್ಟ್ ಅಂದರೆ ಇಲ್ಲೂ ಕೂಡ ಕರೆಕ್ಟ್ ಆಗುತ್ತೆ ಗೈಸ್. ಏನಂದರೆ ಎಲ್ಲರಿಗೂ ಅಷ್ಟೇ, ಎಲ್ಲ ಫ್ಯಾಮಿಲಿಯವ್ರಿಗೂ ಅಷ್ಟೇ, ಅವರ ಮಕ್ಕಳು, ಅವರ ತಂಗಿ, ಅವ್ರ ಮನೆಯವರೇ ಗೆಲ್ಲಬೇಕು ಅಂತಿರುತ್ತೆ, ಅದ್ರಲ್ಲಿ ತಪ್ಪೇನು. ಸೊ ಇಲ್ಲಿ ತ್ರಿವಿಕ್ರಮ್ ಅವ್ರ ಅಮ್ಮನೂ ಅದನ್ನೇ ಹೇಳ್ತಿರೋದು, ನನ್ನ ಆಸೆ ಕಪ್ ಗೆಲ್ಲಬೇಕು ಅನ್ನೋದು. ಸೊ ಅವರಂತೂ ಸಿಕ್ಕಾಪಟ್ಟೆ ದೈವ ಭಕ್ತಿ ಜಾಸ್ತಿ ಅನಿಸುತ್ತೆ. ಎಲ್ಲ ದೇವ್ರಿಗೂ ಹರಕೆ ಕಟ್ಕೊಂಡಿರ್ತಾರೆ. ಸೇಮ್ ನಮ್ಮ ಅಮ್ಮನ ಥರ, ನಮ್ಮ ಅಮ್ಮನೂ ಇರೋಬರೋ ದೇವ್ರಿಗೆಲ್ಲ ಹರಕೆ ಕಟ್ಕೊಂಡಿರುತ್ತೆ ಎಲ್ಲದಕ್ಕೂ. ಆಂಟಿ ನೋಡಿದಾಗಲೂ ನಂಗೆ ನಮ್ಮಮ್ಮ ನೆನಪಾಯಿತು. ಸೊ ಅಲ್ಲಿ ಏನು ಅದನ್ನೇ ಹೇಳ್ತಿರೋದು, ಯಾರಿಗೂ ಬಿಟ್ಕೊಡ್ಬೇಡ, ಯಾರನ್ನೋ ಗೆಲ್ಸಕ್ಕೆ ನೋಡಬೇಡ, ನೀನು ಗೆಲ್ಲು ಅಂತ ಒಂದು ಅಡ್ವೈಸ್ ಮಾಡಿದ್ರು. ಅದನ್ನ ನೆಗೆಟಿವ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಹೇಳ್ದಂಗೆ ಎಲ್ಲರಿಗೂ ಅವ್ರ ಮನೆಯವರು ಅವ್ರ ಮಕ್ಕಳೇ ಗೆಲ್ಲಬೇಕು ಅಂತ ಆಸೆ ಇರುತ್ತೆ. ಸೊ ಅದನ್ನೇ ಹೇಳಿದ್ರು. ಅದಾದ್ಮೇಲೆ ಈ ಕಡೆ ಬಂದ್ಬಿಟ್ಟು ಭವ್ಯಾಗೆ ಒಂದು ಮಾತು ಹೇಳಿದ್ರು. ತ್ರಿವಿಕ್ರಮ್ ಮತ್ತೆ ಅವರು ಕೂತಿರ್ತಾರೆ. ಅವಾಗ ಏನು ಮಾಡಿದೆ ಬಾಲು, ಯಾಕಮ್ಮ ಹಂಗೆ ಮಾಡಿದೆ ಅಂತ ಕೇಳ್ತಾರೆ. ಏನು ಅಂತ ಹೇಳ್ತಾರೆ. ಅದೇ ಆ ಬಾಲು ಇದು ಕೊಟ್ಬಿಡ್ಬೇಕಿತ್ತು ಅಂದರೆ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾರೆ. ಸೊ ಅವ್ರು ಯಾವ್ಯಾವ ಥರ ಮಾತಾಡಿದ್ರು ನೀವೇ ನೋಡಿದ್ರಿ. ಅದ್ರಲ್ಲಿ ನಂಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆಂಟಿ ತುಂಬ ಆನೆಸ್ಟಾಗಿ ಮಾತಾಡಿದ್ರು ಅಂತ ಅನ್ನಿಸ್ತು. ಆ್ಯಂಡ್ ಅವ್ರು ಹೇಳಿದ ಉದ್ದೇಶನೂ ಒಳ್ಳೇದೇ ಇತ್ತು ಗೈಸ್. ಅದನ್ನ ಕೆಟ್ಟದಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೇಮ್ ನಾನು ಅದನ್ನೇ ಅಂತಿದ್ದು. ಅವತ್ತೇನಾರ ಯಾರ್ದೋ ಇವ್ರು ನೋಡ್ಲಿಲ್ಲ, ಅವ್ರು ನೋಡಿದ್ರು, ಇವ್ರು ಹಿಂಗ್ ಮಾಡ್ಲಿಲ್ಲ ಅಂತ ಹೇಳಕ್ಕಿಂತ ಮುಂಚೆ ಭವ್ಯ ಏನಾದ್ರು ಬಾಲ್ನ ತಕೊಂಡಿಲ್ಲ ಅಂದಿದ್ರೆ ಅಥವಾ ಅಲ್ಲೇ ಒಪ್ಕೊಬಿಟ್ಟಿದ್ರೆ ವ್ಯಕ್ತಿತ್ವ ಇಲ್ಲಿರ್ತಿತ್ತು. ಆಂಟಿನೂ ಅದೇ ಹೇಳಿದ್ರು. ಅದನ್ನೂ ಕೂಡ ಏನು ತಪ್ಪಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆ ರೀತಿಲಿ ಅದು ಅಡ್ವೈಸ್ ಮಾಡ್ದಂಗೆ ಇತ್ತು ಅಂತ ನನಗನ್ನಿಸ್ತು. ಸೊ ಟೋಟಲಿ ಅದಾದ್ಮೇಲೆ ಏನು ಕಳಿಸ್ಬಿಡ್ತಾರೆ, ಏನೋ ಆಂಟಿನ ಕಳಿಸ್ಬಿಡ್ತಾರೆ. ಅಲ್ಲೋಗ್ಬಿಟ್ಟು ತ್ರಿವಿಕ್ರಮ್ ಕಂಪ್ಲೀಟ್ ಮಾಡಲ್ಲ. ಸಿಕ್ಕಾಪಟ್ಟೆ ನಿಜ ಲಿಟ್ರಲಿ ಅಳು ಬತ್ತು ಗುರು. ತ್ರಿವಿಕ್ರಮ್ ಮುಖ ಅಂತೂ ನೋಡೋಕ್ಕಾಗ್ತಿಲ್ಲ. ಯಾಕೆಂದರೆ ಈಗ ಯಾವಾಗಲೂ ಅಳ್ತಿರ್ತಾರಲ್ಲ ಅಷ್ಟು ಅನ್ಸಲ್ಲ. ಬಟ್ ಅಪರೂಪಕ್ಕೆ ಅದರಲ್ಲೂ ಗಂಡು ಮಕ್ಳು ಹತ್ತಾಗಂತೂ ನೋಡೋಕ್ಕಾಗಲ್ಲ. ಯಾಕೆಂದ್ರೆ ಗಂಡು ಮಕ್ಕಳು ಅಳೋದು ತುಂಬ ಕಮ್ಮಿ, ತುಂಬ ದುಃಖ ಆದಾಗ ಮಾತ್ರ ಅಳೋದು. ಸೇಮ್ ಆ ಕ್ಯಾಟಗರಿಗೆ ಸೇರಿದ್ದು ತ್ರಿವಿಕ್ರಮು. ಯಾವಾಗ್ಲೂ ತುಂಬ ಎಕ್ಸ್ಪ್ರೆಸ್ ಮಾಡೋದಾಗಲಿ ಆ ಥರ ಇಲ್ಲದೆ ಹೋದವರು. ಅವತ್ತು ಆ ರೇಂಜ್ಗೆ ಎಮೋಷನಲ್ ಸಾಂಗ್ ಹಾಕಿ ಆ ರೇಂಜ್ಗೆ ನೀವು ಪಾಸ್ ಎಲ್ಲ ಕೊಟ್ಟು ಟಾಸ್ಕ್ ಕೊಟ್ಟರೆ ಯಾರು ತಾನೇ ತಡ್ಕೊಳಕ್ಕಾಗುತ್ತೆ ಗುರು. ಸೊ ಅಲ್ಲಿ ಏನು ಅದಾದ್ಮೇಲೆ ಆಂಟಿ ಹೋದ್ಮೇಲೆ ಆ ಒಂದು ಏನು ಕತ್ತಿಗೆ ಇದು ಕುಂಕುಮ ಎಲ್ಲ ಏನೋ ಇಟ್ಟಿರ್ತಾರಲ್ಲ, ಸೊ ಅದು ಇನ್ನೂ ಎಮೋಷನಲ್ ಮಾಡ್ತು ಅಂತಲೇ ಹೇಳ್ಬೋದು. ಸೊ ನಾನು ಹೇಳಿದೆ ಲಾಸ್ಟ್ ವಿಡಿಯೋದೆಲ್ಲ ಅಷ್ಟೇನು ತಲೆ ಕೆಡಿಸ್ಕೋಬೇಡಿ, ಹಂಗೆಲ್ಲ ಕಳಿಸಲ್ಲ, ಬಿಗ್ ಬಾಸು ಮತ್ತೆ ಕರೆಸ್ತಾರೆ ಅಂತ. ಸೊ ಆಂಟಿ ಮತ್ತೆ ಬಂದರು, ಮತ್ತೆ ಒಂದಷ್ಟು ಮಾತುಕತೆಗಳಾಯಿತು. ಟೋಟಲಿ ಒಂದು ಎಮೋಷನಲ್ ಪ್ಯಾಕೇಜ್ ಆಗಿತ್ತು ಅಂತ ಹೇಳ್ಬೋದು. ಆಂಟಿದು ಫಸ್ಟ್ ಆಫ್ ಆಲ್ ಸಿಂಪ್ಲಿಸಿಟಿ ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ತರಲೆ ತಮಾಷೆ ಮಾಡಿದ್ದು ಆ್ಯಂಡ್ ಮೆಚೂರ್ಡ್ ಆಗಿ ಒಂದು ಅಡ್ವೈಸ್ ಮಾಡಿದ್ದು. ಈ ಕಡೆ ತ್ರಿವಿಕ್ರಮ್ಗೆ ಅಡ್ವೈಸ್ ಮಾಡಿದ್ದಾಗಲಿ, ಭವ್ಯಾಗೆ ಆ ತಪ್ಪನ್ನ ಮಾಡಬಾರ್ದಿತ್ತು, ನಿನ್ನ ವ್ಯಕ್ತಿತ್ವ ಇಲ್ಲಿರ್ತಿತ್ತು ಅಂತ ಹೇಳಿದಾಗಲಿ ಎಲ್ಲನೂ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ನಿಮಗೆ ತ್ರಿವಿಕ್ರಮ್ ಅವರ ತಾಯಿ ಬಂದಿದ್ದು ಎಷ್ಟು ಖುಷಿ ಆಯಿತು, ಆ ಮೂಮೆಂಟ್ ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.